11 ಭಾಷೆ 700 ಸಿನಿಮಾ ಚಿತ್ರರಂಗದಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿರುವಂತಹ ಸುಮಂತ್ ತಲ್ವಾರ್ ಅವರು ಸದ್ಯಕ್ಕೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮಿಂಚಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರಾಚುಲೇಷನ್, ಕನ್ನಡ ನಾಡಿಗೆ ಬಂದಿದ್ದೀರಾ, ಕರ್ನಾಟಕಕ್ಕೆ ಬಂದಿದ್ದೀರಾ. ವೆಲ್ಕಮ್ ಟು ಕರ್ನಾಟಕ. ಥ್ಯಾಂಕ್ ಯು. ಅಂದರೆ ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ಗೆ ನನಗೆ ಒಂದು ಒಳ್ಳೆ ಇನ್ವಿಟೇಷನ್ ಬಂದಿದೆ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ. ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಪ್ರೀತಮ್ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳಿದ್ದಾರೆ ನನಗೆ. ಸೊ ಇದರಲ್ಲಿ ಫ್ಯಾಮ್ಲಿ ಕನೆಕ್ಷನ್ ಮೇನು. ಇವತ್ತು ನೋಡಿದರೆ ಫ್ಯಾಮ್ಲಿ ಅವರಿಗೆ ಮೇನ್ ಬ್ರೇಕಪ್ ಆಗಲಿಕ್ಕೆ ರೀಸನ್ನು ಫ್ಯಾಮ್ಲಿಗೆ ಟೈಮ್ ಯಾರು ಕೊಡೋದಿಲ್ಲ. ಎಲ್ಲರೂ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ವೈಫ್ ಕೆಲಸ ಹೋಗಿದ್ದಾರೆ, ಮಕ್ಕಳಿಗೆ ಯಾರು ಇದು ಕೊಡೋದಿಲ್ಲ. ದಟ್ ಇಸ್ ದ ರೀಸನ್ ಫ್ಯಾಮ್ಲಿ ಬ್ರೇಕಪ್ ಆಗಲಿಕ್ಕೆ. ಸೊ ಈ ಇದರಲ್ಲಿ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಫಾದರ್, ವೈಫ್ ಆ್ಯಂಡ್ ಡಾಟರ್ಸ್, 3 ಡಾಟರ್ಸ್ ಇರ್ತಾರೆ. 3 ಡಾಟರ್ಸ್ಗೆ 3 ಥರ ಮೆಂಟ್ಯಾಲಿಟಿ ಇರ್ತದೆ. ಸೊ ಆ ಮೆಂಟ್ಯಾಲಿಟೀಸನ್ನು ಅರ್ಧ ಮಾಡಿ ಆಮೇಲೆ ವೈಫನ್ನು ಇದು ಮಾಡಿ ಒಂದು ಒಳ್ಳೆ ಫ್ಯಾಮ್ಲಿ, ನನ್ನ ರೋಲ್ ಬಂದು ಒಂದು ಒಳ್ಳೆ ಫ್ಯಾಮ್ಲಿ ಕನೆಕ್ಟಿವಿಟಿ ಇರುವ ಒಂದು ರೋಲ್ ಇದರಲ್ಲಿ. ಸರ್, 700 ಸಿನಿಮಾ 11 ಭಾಷೆ, 800 ಸಿನಿಮಾ 11 ಭಾಷೆ. ತುಳು ಚಿತ್ರರಂಗಕ್ಕೆ ಯಾಕೆ ಏನೇ ಇದ್ರೂ ಬೇರು ನಿಮ್ಮದು ಮಂಗಳೂರ್ದು. ಸೊ ತುಳು ಸಿನಿಮಾದಲ್ಲಿ ಯಾವಾಗ ಕಾಣಿಸ್ತೀರಾ ಅಂತ? ಈಗ ಒಂದು ತುಳು ಪಿಕ್ಚರ್ ಕಂಪ್ಲೀಟ್ ಆಯಿತು. ಸ್ವರಾಜ್ ಶೆಟ್ಟಿ ಡೈರೆಕ್ಟರ್. ನೆತ್ತೆರ ಕೆರೆ ಅನ್ನೋ ಇದು ನೆಗೆಟಿವ್ ರೋಲ್. ಅದು ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವ ಒಂದು ಪಿಕ್ಚರ್. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವ್ರ ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಪಿಕ್ಚರ್ ಕಮ್ ಔಟ್ ವೆಲ್. ಬಹುಶಃ ಜೂನ್ನಲ್ಲಿ ರಿಲೀಸ್ ಆಗ್ತದೆ. ಸೊ ನಮ್ಮ ತುಳು ಅವರಿಗೆ ಒಂದು ಒಳ್ಳೆ ಪಿಕ್ಚರ್ ಬರ್ತಾ ಇದೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಸೊ ಆಮೇಲೆ ಒಳ್ಳೆ ಪಿಕ್ಚರ್ಸು ಒಳ್ಳೆ ಕ್ಯಾರೆಕ್ಟರ್ಸ್ ಬಂದರೆ ತುಳು ಪಿಕ್ಚರ್ ಕೂಡ ನಾನು ಮಾಡ್ತೇನೆ, ಕೊಂಕಣಿ ಕೂಡ ಮಾಡ್ತೇನೆ, ಬ್ಯಾರಿ ಪಿಕ್ಚರ್ ಕೂಡ ಮಾಡ್ತೇನೆ ನಾನು. ಸರ್, ಮಾಸ್ ಹೀರೋ ಆಗಿ ನೀವು ಹೈಲೈಟ್ ಆದವರು. ಸೊ ನಿಮಗೆ ಪರ್ಸ್ನಲಿ ಈ ಒಂದು ಕ್ಯಾರೆಕ್ಟರ್ ನಾನು ಮಾಡಬೇಕು ಇವತ್ತಿಗೂ ಆಸೆ ಇದ್ದರೆ ಯಾವುದು? ಆ್ಯಕ್ಚುಲಿ ನಾವು ಒಂದು ಒಳ್ಳೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಬೇಕಂತ ನನಗೊಂದು ಆಸೆ ಇದೆ. ಯಾಕಂದರೆ ನನಗೆ ಡಾಕ್ಟರ್ ಆ್ಯಂಡ್ ನರ್ಸ್ ಇಬ್ಬರು ಅವರು ಮಾಡುವ ಒಂದು ಸರ್ವಿಸ್, ಒಂದು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದರೆ ಅದು ಸಾಲೋದಿಲ್ಲ. ಬಿಕಾಸ್ ಅವರು ಎವ್ರಿ ಡೇ ಉದಯದಿಂದ ಸಾಯಂಕಾಲವರೆಗೂ ದೇ ಆರ್ ಇನ್ ಟು ವೈರಸ್ ಏರಿಯಾ, ಫುಲ್ ಇನ್ಫೆಕ್ಷನ್ ಇರುವ ಒಂದು ಏರಿಯಾ. ಅವ್ರು ಸರ್ವಿಸ್ ಮಾಡೋದು ಅವ್ರ ರಿಲೇಷನ್ ಅಲ್ಲ, ಫ್ರೆಂಡ್ ಅಲ್ಲ, ಫ್ಯಾನ್ ಅಲ್ಲ, ಏನಿಲ್ಲ. ಆ ಸರ್ವಿಸ್ಗೆ ಅವ್ರಿಗೇನು ₹1,00,00,000 ಸ್ಯಾಲ್ರಿ ಬರ್ತಿಲ್ಲ. ಬಾರ್ಡರ್ನಲ್ಲಿ ಹೇಗೆ ಮಿಲಿಟ್ರಿ ಅವರು ಇದ್ದಾರೆ, ಆರ್ಮಿ, ನೇವಿ, ಏರ್ಫೋರ್ಸ್, ಆ ಥರ ಇವರು ಒಂದು ಸರ್ವಿಸ್ ಓರಿಯೆಂಟೆಡ್ ಪರ್ಸನ್. ಇವರು ಕಿಸಾನ್ ಅವರು ಇದ್ದಾರೆ, ಬೇರೆಯವರು ಇದ್ದಾರೆ. ಬಟ್ ಡಾಕ್ಟರ್ ಆ್ಯಂಡ್ ನರ್ಸ್ ಮೋಸ್ಟ್ ಡೇಂಜರಸ್ ಪ್ರೊಫೆಷನ್ ಅದು. ಡಾಕ್ಟರು ಓಕೆ, ಸರ್ಜರಿ ಮಾಡುವ ಟೈಮ್ನಲ್ಲಿ ತುಂಬ ರಿಸ್ಕ್, ಪೇಷಂಟ್ಗೆ ಏನಾದರೆ ಅವರಿಗೆ ಮೈನಸ್. ಅದು ನರ್ಸ್ ಎಲ್ಲ ಕೆಲಸ ಮಾಡೋದು ನರ್ಸೇ. ಕೆಲವು ರೀಸೆಂಟ್ ಕರೋನಾ ಟೈಮ್ನಲ್ಲಿ ರಿಲೇಷನ್ಸು, ಫ್ರೆಂಡ್ಸ್ ಯಾರನ್ನು ಹತ್ತಿರ ಬಿಡಲಿಲ್ಲಲ್ಲ, ನರ್ಸ್ ಹೋಗಿದ್ದಾರೆ. ಮೋರ್ ದೆನ್ ಎ ರಿಲೇಷನ್. ಅವ್ರಿಗೆ ಗೊತ್ತು ಅಲ್ಲಿ ಏನಾದರೂ ವೈರಸ್ ಇನ್ಫೆಕ್ಷನ್ ಬಂದರೆ ಡೆತ್ತೇ ಗೊತ್ತು, ಆದರೂ ಅವ್ರು ಹೋಗಿದ್ದಾರೆ. ತುಂಬ ಜನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನರ್ಸಸ್ ಮಾಡಿದ್ದಾರೆ. ಸೊ ನನ್ನ ಒಳ್ಳೆ ಒಂದು ಡಾಕ್ಟರ್ ಕ್ಯಾರೆಕ್ಟರ್, ಒಂದು ಮೇಲ್ ನರ್ಸ್ ಇರ್ತಾರೆ. ಸೊ ಮೇಲ್ ನರ್ಸ್ ಕ್ಯಾರೆಕ್ಟರ್ ಮಾಡಬೇಕು, ಆ ಪ್ರೊಫೆಷನ್ಗೆ ಒಂದು ಮರ್ಯಾದೆ ಕೊಡಬೇಕು ಅಲ್ಲಿ ನನಗೆ. ಅದು ಒಂದು ಫಾರ್ಮರ್ ಕ್ಯಾರೆಕ್ಟರ್ ಮಾಡಿದ್ದೇನೆ ನಾನು. ಸೊ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೇನೆ, ಮಿಲಿಟ್ರಿ ಕ್ಯಾರೆಕ್ಟರ್ ಮಾಡಿದ್ದೇನೆ. ಬಟ್ ರಿಪೀಟೆಡ್ಲಿ ಮಿಲಿಟ್ರಿ, ನೇವಿ, ಏರ್ಫೋರ್ಸ್ ಬಂದರೆ ಡೆಫಿನೆಟ್ಲಿ ಮಾಡ್ತಾರೆ. ಇವರು ದೇಶಕ್ಕೋಸ್ಕರ ಇವರು ಸ್ಯಾಕ್ರಿಫೈಸ್ ಮಾಡೋದು. ಇವರಿಗೆ ಫ್ಯಾಮ್ಲಿ ಇದೆ, ಇವರಿಗೆ ತಂದೆ ತಾಯಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಅದೆಲ್ಲ ಬಿಟ್ಟು ಇವ್ರು ನಮಗೋಸ್ಕರ ನಾವು ಇವು ಜಲಸ ಮಾಡ್ತೇವೆ. ನಮಗೆ ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟ್ ಎಲ್ಲ ನಾವು ಮಾಡ್ತೇವೆ. ಅವರು ಅಲ್ಲಿ ಸೆಕ್ಯೂರಿಟಿ ಕೊಡೋದಲ್ಲಿ ನಾವು ಇಲ್ಲಿ ಮಾಡ್ತಾಯಿದ್ದೇವೆ. ಬಟ್ ಅವ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಈಗ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಯುದ್ಧ ಸ್ಟಾರ್ಟ್ ಆಗ್ತದೆ, ಅದಾಗ್ತದೆ, ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಮಾಡುವ ಸರ್ವಿಸಸ್ ನಾವು ಈಗ ನೋಡ್ತಾ ಇದ್ದೇವೆ. ಸೊ ಆ ಥರ ನಮ್ಮ ಮಕ್ಕಳಿಗೆ ಅವ್ರ ಬಗ್ಗೆ, ಅವ್ರ ವ್ಯಾಲ್ಯೂ, ಅವ್ರ ಸ್ಟ್ರೆಂತ್ ಏನು, ಎಷ್ಟು ಸ್ಯಾಕ್ರಿಫೈಸಿಂಗ್ ಜಾಬ್, ಅದಕ್ಕೆ ಸ್ಯಾಲ್ರಿ ವೆರಿ ಮಿನಿಮಮ್ ಸ್ಯಾಲ್ರಿ. ರಿಯಲ್ ಪೇಟ್ರಿಯಾಟಿಕ್ ಹೀರೋಸ್ ಇವರೇ. ಡಿಫೆನ್ಸ್, ಡಾಕ್ಟರ್, ನರ್ಸ್ ಆ್ಯಂಡ್ ಫಾರ್ಮರ್, ನನ್ನ ದೃಷ್ಟಿನಲ್ಲಿ ಇವರೇ ರಿಯಲ್ ಪೇಟ್ರಿಯಾಟಿಕ್ ಹೀರೋಸ್. ಇವ್ರ ಬಗ್ಗೆ ಪಿಕ್ಚರ್ ರೆಗ್ಯುಲರಾಗಿ ಮಾಡಬೇಕು. ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ಟು ಆಮೇಲೆ ಬಿಡೋದಲ್ಲ. ಬೇರೆ ಬೇರೆ ಸ್ಟೋರಿ, ಬೇರೆ ಬೇರೆ ಸಿಚುವೇಶನ್, ಆ ಥರ ಮಾಡಬೇಕು ಅಂತ ನನಗೊಂದು ಇಷ್ಟ ಇದೆ. ಸರ್, 800 ಸಿನಿಮಾ ಮಾಡಿದ್ದೀರಾ. ಪದೇ ಪದೇ ನನ್ನ ಈ ಆ್ಯಕ್ಟಿಂಗ್ನ, ಈ ಸಿನಿಮಾನ ನಾನು ರಿಪೀಟ್ ಮಾಡ್ತೀನಿ ಅಂದರೆ ಯಾವುದು? ಪೊಲೀಸ್ ಆಫೀಸರ್ ರೋಲ್ಸ್ ಜನರಲ್ ಆಗಿ. ನಾನು ತೆಲುಗಿನಲ್ಲಿ ಜಾಸ್ತಿ ಮಾಡಿದ್ದೇನೆ ನಾನು. ಸೊ ಕ್ಯಾರೆಕ್ಟರ್ ಅಫ್ಕೋರ್ಸ್ ಕ್ಯಾಡರ್ ಚೇಂಜ್ ಆಗ್ತದೆ. ಮೇ ಬಿ ಕಮಿಷನರ್ ಆರ್ DGP ಆರ್ ACP, DCP ಈ ಥರ
ಆಗ್ತದೆ. ನಾನು ಫಸ್ಟ್ ನನಗೆ ಒಂದು ಒಳ್ಳೆ ಬ್ರೇಕ್ ನೇಟಿ ಭಾರತಂ ಅನ್ನೋ ಒಂದು ತೆಲುಗು ಪಿಕ್ಚರ್ ಬಂತು. ಅದರಲ್ಲಿ ಒಂದು SI ಕ್ಯಾರೆಕ್ಟರ್, ಒಂದು SI ಕ್ಯಾರೆಕ್ಟ್ರ್ ನಾನು ಮಾಡಿದ್ದೇನೆ. ಅದು 1 year ಪಿಕ್ಚರ್ ಅದು ಆಡಿತ್ತು. ಅದು ಆ ಪಿಕ್ಚರ್ ನೋಡಿ ತುಂಬ ಜನ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿದ್ದಾರೆ. ಅದು ನನಗೆ ಹೇಳಿರೋರು ಆಮೇಲೆ, ಸರ್ ನಾವು ಈ ಪಿಕ್ಚರ್ ನಿಮ್ಮ ಕ್ಯಾರೆಕ್ಟರ್ ನೋಡಿ ನಾವು ಜಾಯ್ನ್. ಆ ಪಿಕ್ಚರ್ನಲ್ಲಿ ಡಾನ್ಸು ಆ ಥರ ಏನು ಇರೋದಿಲ್ಲ, ಓನ್ಲಿ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು, ಆ್ಯಕ್ಷನ್ ಪಾರ್ಟ್ ಇದೆ. ಸೊ ನನಗೆ ತುಂಬ ಸಂತೋಷ, ನನ್ನ ಪಿಕ್ಚರ್ ನೋಡಿ ತುಂಬ ಜನ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿದ್ದಾರೆ. ಆಮೇಲೆ ಬೇರೆ ಮಾಡಿದ್ದೇನೆ CA ಕ್ಯಾರೆಕ್ಟರು. ಬಟ್ ರಿಪೀಟ್ ಮಾಡ್ತೀನಿ ಈ ಸಿನಿಮಾನಂದ್ರೆ ಯಾವುದು ಸರ್? ರಿಪೀಟ್ ಏನಿಲ್ಲ, ಇವತ್ತು ಇದಕ್ಕೆ ಚೇಂಜಸ್ ಸ್ವಲ್ಪ ಮಾಡಬೇಕು. ಸೊ ಹೇಳಿದ್ರೆ ಆ್ಯಕ್ಚುಲಿ ಆ ಪಿಕ್ಚರ್, ಅದೇ ಪಿಕ್ಚರ್ ರಿಪೀಟ್ ಮಾಡಿದ್ರೆ ಕೂಡ ನಾನು ತಿರುಗಿ ಮಾಡ್ತೇವೆ ವಿತ್ ಸಮ್ ಚೇಂಜಸ್. ನೇಟಿ ಭಾರತಂ ಒಂದು ವಂಡರ್ಫುಲ್ ಪಿಕ್ಚರ್. ಸರ್, ನಿಮ್ಮನ್ನ ಬಿಟ್ಟು ನಿಮ್ಮ ಮನೆಯವರು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಈ ಸಿನಿಮಾನ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅಥವಾ ಜಾಸ್ತಿ ಅದನ್ನೇ ನೋಡ್ಕೊಂಡಿರ್ತಾರೆ ಹೋಮ್ ಥಿಯೇಟ್ರಲ್ಲಿ ಅಥವಾ ಎಲ್ಲಾದ್ರೂ ಅಂದ್ರೆ ಯಾವ ಸಿನಿಮಾ? ಅನ್ನಮಯ್ಯ ಪಿಕ್ಚರ್. ಯಾಕಂದರೆ ನಾನು ವೆಂಕಟರಮಣ ಕ್ಯಾರೆಕ್ಟರ್ ನಾನು ಮಾಡಿದ್ದೇನೆ. ಸೊ ಅದು ಅವರಿಗೆ ಎಷ್ಟು ಸಾರಿ ನೋಡಿದರೆ ಅವರಿಗೆ ಬೋರ್ ಆಗ್ತಿಲ್ಲ. ಅವರು ಒಂದೊಂದು ಅದರಲ್ಲಿ ಗೆಟಪ್ಸ್ ಇದೆ, ಒಂದು 5-6 ಗೆಟಪ್ ಇದೆ. ಸೊ ಆ ಗೆಟಪನ್ನು ನೋಡೋದು, ಅದರಲ್ಲಿ ಸಾಂಗ್ಸ್ ಇದೆ, ಕೀರ್ತನೆ ಇದೆ. ಸೊ ಬೇರೆ ಪಿಕ್ಚರ್ಸ್ ನೋಡ್ತಾರೆ ಅವರು, ಸ್ವಲ್ಪ ಹಿಟ್ ಸಾಂಗ್ಸ್ ಇದ್ದರೆ ನೋಡ್ತಾರೆ. ಬಟ್ ಈ ಪಿಕ್ಚರ್ ರಿಪೀಟ್ ಆಗಿ ಅವರು ನನ್ನ ಮನೆಯಲ್ಲಿ ರಿಪೀಟ್ ಆಗಿ ನೋಡ್ತಾ ಇದ್ದಾರೆ. ಶ್ರೀರಾಮದಾಸ್ನ ಒಂದು ಪಿಕ್ಚರ್ ಮಾಡಿದ್ದೇನೆ, ಅಲ್ಲಿ ಶ್ರೀರಾಮ ರೋಲ್ ಮಾಡಿದ್ದೇನೆ. ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಮಾಡಿದ್ದೇನೆ. ಈ ಪಿಕ್ಚರ್ಸ್ನ ರಿಪೀಟ್ ಮಾಡಿ ನೋಡ್ತಾ ಇರ್ತಾರೆ. ಸರ್, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿರೋದ್ರಿಂದ ನಿಮಗೆ ಕಂಫರ್ಟ್ ಝೋನ್ ಅಂತ ಯಾವ ಚಿತ್ರರಂಗದಲ್ಲಿ ಅನಿಸಿದ್ದು ಅಂತ? ಕಂಫರ್ಟ್ ಏನಿಲ್ಲ, ನನಗೆ ಕ್ಯಾರೆಕ್ಟರ್ ಯಾವ ಲ್ಯಾಂಗ್ವೇಜ್ನಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಬರ್ತದೆ ಅದೇ ನನಗೆ ಕಂಫರ್ಟ್. ನಾನು ಕಂಫರ್ಟ್ ಅಂದರೆ ನಾನು ಲಕ್ಸುರಿ ಕಂಫರ್ಟ್ಸ್ ನೋಡೋದಿಲ್ಲ, ಅದು ಆಟೋಮೆಟಿಕ್ ಬರ್ತದೆ. ಬಟ್ ವರ್ಕ್ ಮಾಡಲಿಕ್ಕೆ ನಮಗೆ ಒಂದು ಕಂಫರ್ಟ್, ವರ್ಕ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್, ವರ್ಕ್ ಮಾಡಲಿಕ್ಕೆ ನಮಗೆ ಒಂದು ಇದು ಬರ್ತದೆ. ನನಗೆ ಫಸ್ಟು ಹೇಳಿದರೆ ತಮಿಳೇ. ಆ್ಯಕ್ಚುಲಿ ಮಲಯಾಳಂ ಕೂಡ ಇದೆ, ಬಟ್ ತಮಿಳೇ, ಯಾಕಂದರೆ ನಾನು ಜಾಸ್ತಿ ತಮಿಳ್ ಮಾಡಿದ್ದೇನೆ. ಸೊ ತಮಿಳಿನಲ್ಲಿ ನೋಡಿದರೆ ರಿಯಾಲಿಟಿ, ಮೇಕಪ್ ಕಡಿಮೆ ಮೇಕಪ್ಪು, ಆಮೇಲೆ ಆರ್ಟಿಫಿಷಿಯಲ್ ಇದು ಇರೋದಿಲ್ಲ, ಎಲ್ಲ ನ್ಯಾಚುರಲ್ ವಿಗ್ ಅದೆಲ್ಲ ಏನಿಲ್ಲ, ಓನ್ ಹೇರು, ಲೈಟ್ ಮೇಕಪ್ಪು, ನ್ಯಾಚುರಲ್ ಕಾಸ್ಟ್ಯೂಮು. ಸೊ ಕ್ಯಾರೆಕ್ಟರ್ ಹೇಗಿದೆ ಆ ಥರ ಅದನ್ನು ಟೋಟಲಾಗಿ ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ಕಂಫರ್ಟ್ ಫಾರ್ ಕ್ಯಾರೆಕ್ಟರ್ ಕಂಫರ್ಟ್ ನಾನು ತಮಿಳೇ ಹೇಳ್ತಾನೆ. ನಾನು ಬೇರೆ ಭಾಷೆಯಲ್ಲಿ ಸ್ವಲ್ಪ ಬರಬೇಕು, ಇನ್ನೂ ಅದಿಲ್ಲ. ಅದು ಸ್ವಲ್ಪ ಹೀರೋನ ಹೇಳಿದ ಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತಾರವರು, ಸ್ವಲ್ಪ ರೋಸ್ ಹಾಕ್ತಾರೆ, ಕಟ್ಟಿಂಗ್ ಮಾಡ್ತಾರವರು. ತಮಿಳು ಹಾಗೆ ಇಲ್ಲ, ತಮಿಳು ಅವರು ನ್ಯಾಚುರಲ್ ಬಿಡ್ತಾರೆ. ಸರ್ ಬೇಡ ಸರ್, ಲಿಪ್ಸ್ಟಿಕ್ ಬೇಡ ಸರ್, ಇದು ಬೇಡ ಅದು ಬೇಡ, ಮೇಕಪ್ ಕಡಿಮೆ ಮಾಡಿ ಸರ್, ಈ ಕೆಳಗೆ ಸ್ವಲ್ಪ ಬ್ಲ್ಯಾಕ್ ಇರಬೇಕು. ಸೊ ಆ ಥರ ಆಡಿಯನ್ಸ್ ಆ ಥರ ಇದ್ದಾರೆ. ಅವರು ಸಪೋಸ್ ಒಂದು ಫಾರ್ಮರ್ ಕ್ಯಾರೆಕ್ಟರ್ ಇದೆಯಲ್ಲ, ಫಾರ್ಮರ್ ಕ್ಯಾರೆಕ್ಟರ್ ಲಿಪ್ಸ್ಟಿಕ್ ಫುಲ್ ಮೇಕಪ್ ಆಗಿದ್ದಾರೆ, ಅದು ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಅವರು. ಸೊ ಅದರ ರಿಯಾಲಿಟಿ ಅವ್ರಲ್ಲಿ ಮಲಯಾಳಂ ಜಾಸ್ತಿ ಇದೆ, ಬಟ್ ನಾನು ಮಲಯಾಳಂ ಜಾಸ್ತಿ ಮಾಡಲಿಲ್ಲ. ನೆಕ್ಸ್ಟ್ ತಮಿಳ್, ಈಗ ಕನ್ನಡದಲ್ಲಿ, ತೆಲುಗುನಲ್ಲಿ ಈಗ ಸ್ವಲ್ಪ ಚೇಂಜಸ್ ಬರ್ತಾ ಇದೆ. ಸೊ ಡೈರೆಕ್ಟರ್ಸ್ ವಿಗ್ ಹಾಕಿದರೆ ಅದು ಒಂದು ಒರಿಜಿನಲ್ ಹೇರ್ ಥರ ಮಾಡ್ತಾರೆ. ಈವನ್ ಮೇಕಪ್ ಆಲ್ಸೋ ಟಿಂಟ್, ಅದು ಸ್ವಲ್ಪ ನ್ಯಾಚುರಲ್ ಟೋನ್ ಮಾಡ್ತಾರೆ. ಕ್ಯಾಮರಾಮ್ಯಾನ್ ಕೂಡ ಕಲರ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಚೇಂಜಸ್ ಬರ್ತಾ ಇದೆ. ಸರ್, ಕನ್ನಡ ಸಿನಿಮಾಗಳನ್ನ ನೋಡಿದ್ದೀರಾ ನೀವು? ಕನ್ನಡ ಸಿನಿಮಾಗಳನ್ನು ನೋಡ್ತಾ ಇರ್ತೀರಾ ಹೆಂಗೆ? ಇಲ್ಲ, ನನಗೆ ಅವಕಾಶ ಇಲ್ಲ. ನನಗೆ ಪಿಕ್ಚರ್ಸ್ ಥಿಯೇಟ್ರ್ನಲ್ಲಿ ನೋಡುವ ಮಜಾ ನನಗೆ ಟಿ ವಿನಲ್ಲಿ, ಹೋಮ್ ಥಿಯೇಟ್ರ್ನಲ್ಲಿ ಇಲ್ಲ. ಯಾಕಂದರೆ ಆ ಸೌಂಡು ಬರೀ ಥಿಯೇಟ್ರ್ನಲ್ಲಿ ಇರ್ತದೆ. ಸೊ ನಾನು ಇರುವುದು ಹೈದರಾಬಾದ್ನಲ್ಲಿ. ಈಗ ಕನ್ನಡ ಪಿಕ್ಚರ್ಸ್ ಬರ್ತಾ ಇದೆ, ಬಟ್ ಒನ್ಸ್ ಅಪಾನ್ ಅ ಟೈಮ್ ಇಲ್ಲ. ಸೊ ರೀಸೆಂಟಾಗಿ ನಾರ್ಮಲ್ ಮನೆಯಲ್ಲಿ ಕೂತ್ಕೊಂಡು ನೋಡ್ತೀರಾ ಕನ್ನಡ? ಮನೆಯಲ್ಲಿ ನೋಡ್ತಾ ಇದ್ದೇನೆ, ನಾನು ಬ್ರೌಸ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಪಿಕ್ಚರ್ಸ್ ನೋಡ್ತಾ ಇದ್ದೇನೆ. ನಾನು ಯಾವ ಸಿನಿಮಾ ನೋಡಿದ್ರಿ ಸರ್ ರೀಸೆಂಟಾಗಿ ಲಾಸ್ಟ್ ಪಿಕ್ಚರ್ ನಾನು ನೋಡಿರೋದು ಇದೆ, ಅದು KFG ಇರುತ್ತೆ, KGF ನೋಡಿದ್ದೇನೆ ನಾನು. ಅದೇ ನೋಡಿದ್ದೇನೆ ಲಾಸ್ಟ್, ಆದಮೇಲೆ ನೋಡಲಿಲ್ಲ ನಾನು. ಸೊ ಅದೇ ಇನ್ನೊಂದರೆ, ನಾನು ಪಿಕ್ಚರ್ ನೋಡುವ ಟೈಮ್ನಲ್ಲಿ ನನಗೆ ಬೇರೆ ಡಿಸ್ಟರ್ಬೆನ್ಸ್ ಏನು ಇರಬಾರ್ದು. ಸ್ಟಾರ್ಟ್ ಆಗಿದರೆ ಫಿನಿಶ್ವರೆಗೆ ನೋಡ್ಬೋದು. ಇಲ್ಲಾಂದರೆ ನಾನು ಹಾಫ್ ಪಿಕ್ಚರ್ ನೋಡಿಬಿಟ್ಟು ಆಮೇಲೆ ಹಾಫ್ ನೋಡಿರಲಿಲ್ಲ, ಸ್ಟೋರಿ, ಸ್ಕ್ರೀನ್ ಪ್ಲೇ ಅದನ್ನು ಫಾಲೋ ಮಾಡಬೇಕು. ಸೊ ನನಗೆ ಟೈಮ್ ಇಲ್ಲ. ಸೊ ಐ ಸಿ ಮೂವೀಸ್ ವೆರಿ ಲೆಸ್ ಆ್ಯಕ್ಚುಲಿ. ಏನಾದರೂ ನೋಡಿದರೆ ಥಿಯೇಟ್ರ್ನಲ್ಲೇ ನೋಡ್ತೇನೆ. ಥಿಯೇಟ್ರಲ್ಲಿ ನೋಡಿರೋ ಸಿನಿಮಾ ಕಾಂತಾರ. ಸರ್, ಕನ್ನಡದ ಯಾವ ನಟರ ಜೊತೆಗೆ ನಿಮ್ಮ ನಂಟು ತುಂಬ ಚೆನ್ನಾಗಿದೆ ಅಂತ? ಆ್ಯಕ್ಚುಲಿ ನನಗೆ ಐ ಹ್ಯಾವ್ ಟು ವರ್ಕ್ ವಿತ್ ಲಾಟ್ ಆಫ್ ಪೀಪಲ್. ನಾನು ಎಲ್ಲರ ಜೊತೆ ನಾನು ಮಾಡಲಿಲ್ಲ, ನಾನು ವರ್ಕ್ ಮಾಡಬೇಕು. ಸೊ ಅನ್ಲೆಸ್ ಐ ವರ್ಕ್ ವಿತ್ ದೆಮ್, ನನಗೆ ಆ ರಿಲೇಷನ್ಶಿಪ್ಪು ಇದು ನನಗೆ ಇಲ್ಲ. ಸೊ ಮಾಡಬೇಕು. ಸೊ ಅವಕಾಶ ಬಂದರೆ ಡೆಫಿನೆಟ್ಲಿ ಐ ವಾಂಟ್ ಟು ವರ್ಕ್ ಆ್ಯಂಡ್ ಎಂಜಾಯ್ ವರ್ಕಿಂಗ್. ನಾನು ಪುನೀತ್ ಅವರ ಜೊತೆ ಮಾಡಿದ್ದೇನೆ, ಅವರು ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದೇನೆ, ನಾನು ಸುದೀಪ್ ಜೊತೆ ಮಾಡಬೇಕು. ಆ ಜನ್ರೇಷನಲ್ಲಿ ಇರುವ ಹೀರೋಸ್ ಬೇರೆಯವ್ರಿಗೆ ಗೊತ್ತಿಲ್ಲ, ಐ ಮೇ ನಾಟ್ ಮೆನ್ಷನ್ ನೇಮ್. ಬಟ್ ಅವಕಾಶ ಬರಬೇಕು, ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಡೆಫಿನೆಟ್ಲಿ ನಾನು ಮಾಡಬೇಕು ಆ್ಯಂಡ್ ಐ ವಿಲ್ ಎಂಜಾಯ್ ವರ್ಕಿಂಗ್ ವಿತ್ ಆಲ್ ದಿ ಆ್ಯಕ್ಟರ್ಸ್.